ನನ್ನ ಸಹೋದರರಿಗೆ ನನ್ನ ವಂದನೆಗಳು, ನಮಸ್ಕಾರ. ನನ್ನ ಹೆಸರು ರವಿಕಾಂತ್ ಅಂತ. 43 ವಯಸ್ಸು ನನಗೆ. ಬೆಂಗಳೂರಲ್ಲಿದ್ದೀನಿ. BPOಲೆಲ್ಲ ಕೆಲಸ ಮಾಡಿದ್ದೀನಿ. ಆಮೇಲೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ಮತ್ತು ಕೆಲವು ತಿಂಗಳು ಮ್ಯೂಸಿಕ್ ಟೀಚರಾಗೂ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಒಂದು ಚಿಕ್ಕ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಅದರಲ್ಲಿ ಪ್ರಾಡಕ್ಟ್ಸು, ಫೋಟೋ ಫ್ರೇಮ್ಸ್ ವಿತ್ ಮೋಟಿವೇಶ್ನಲ್ ಕೋಟ್ಸ್ ಆರ್ ಸ್ಪಿರಿಚುವಲ್ ಮೆಸೇಜಸ್, ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಹೋದ ವಾರ ಸ್ಟಾರ್ಟ್ ಮಾಡಿದೆ. ಈಗ ಸದ್ಯಕ್ಕೆ ಒಂದು 2 ಪೀಸು ಸೇಲ್ ಮಾಡಿದ್ದೀನಿ, ವಿಚ್ ಕಾಸ್ಟ್ಸ್ 2000 ಇನ್ 1 ವೀಕ್. ದಿಸ್ ಇಸ್ ಆಲ್ ಐ ಹ್ಯಾವ್ ಡನ್. ಪರವಾಗಿಲ್ಲ, ಮುಂದೆ ಹೋಗುತ್ತದು. ಸೊ ಒಂದು ಮ್ಯೂಸಿಷಿಯನ್ ಆಗಬೇಕು ಅಂತ ನನಗೆ ಆಸೆ. 43 ವಯಸ್ಸಾಗೋಯ್ತು. ಪರವಾಗಿಲ್ಲ, ಏನು ನನ್ನ ಕೈಲಿ ಎಷ್ಟಾಗುತ್ತೋ ಮಾಡ್ತೀನಿ. ಸ್ವಂತ ಮನೆ ಎಲ್ಲ ಇದೆ. ಸೊ ನನಗೆ ಈ ಮ್ಯೂಸಿಷಿಯನ್ ಆಗೋ ಅವಕಾಶ ಸಿಕ್ಕಿದೆ. ಆದರೆ ಏನೋ ಭಗವಂತ ಕೊಟ್ಟಿದ್ದು ನನಗೆ ಅವಕಾಶ ಸಿಕ್ಕಿದೆ. ಒಂದು ಆಂಟ್ರಪ್ರನರ್ ಆಗಿ ಮತ್ತು ಒಂದು ಮ್ಯೂಸಿಷಿಯನ್ ಆಗಿ ನಾನು ಬರ್ಬೋದು. ಆ ಭಗವಂತನ ಕೃಪೆ ಇದು, ಅಷ್ಟೇ. ಈಗ ಏನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದು ಅಂದರೆ, ನಾನು ತಮಿಳು ಮಾತಾಡೋದು. ಎಲ್ಲ ಪದಗಳು ನನಗೆ ಕನ್ನಡದಲ್ಲಿ ಹೇಳೋಕ್ಕೆ ಬರಲ್ಲ. ತಮಿಳೇ ನನ್ನ ಮಾತೃಭಾಷೆ. ಸೊ ಅಲ್ಲಲ್ಲಿ ಇಂಗ್ಲೀಷು ಏನೋ ಒಂದು ಹೇಳ್ತೀನಿ. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ವಾಟ್ ಈಸ್ ಕಾನ್ಷಿಯಸ್ನೆಸ್, ವಾಟ್ ಈಸ್ ಲವ್. ಹೇಗೆ ಪ್ರಾಕ್ಟಿಕಲಾಗಿ ನಾನು ಮನಸ್ಸಾಕ್ಷಿಯಿಂದ ಬಾಳ್ತಾ ಇದ್ದೀನಿ ಅಂತ ಹೇಗೆ ತೋರಿಸೋದು. ಈಗ ಉದಾಹರಣಕ್ಕೆ ಸದ್ಗುರುಗಳು ಹೇಳಿದ್ರು. ಸದ್ಗುರುಗಳು ನಮ್ಮ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಅವರು, ಪೂಜ್ಯ ಶ್ರೀ ಸದ್ಗುರು ಅವ್ರು ಹೇಳಿದ್ರು, ರೈತರೆಲ್ಲ ಸಾಯ್ತಾ ಇದ್ದಾರೆ, ನಮಗೆ ಅದನ್ನು ಕಂಡ್ರೆ ನಮಗೆ ದುಃಖ ಆಗ್ತಾ ಇಲ್ವಾ, ಅದಕ್ಕೆ ಏನು ಮಾಡಬೇಕು ಅಂತ ಅವರು ಈ ಕಾವೇರಿ ಕಾಲಿಂಗು, ಆಮೇಲೆ ಸೇವ್ ದ ಸಾಯಿಲ್ ಮೂಮೆಂಟಕ್ಕೆಲ್ಲ ಅವರು ಅಷ್ಟೊಂದು ಶ್ರಮಪಟ್ಟರು. ಎಷ್ಟೋ ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್ ಗಾಡಿಯೆಲ್ಲ ಓಡಿಸಿ ಅವರು ಹಿಂಗೆ ಮಾಡಿದ್ರೇ ಜನಗಳು ಅವರ ಆಸಕ್ತಿ ತೊಗೊಳ್ಳೋದು, ಬೇರೆಯವ್ರ ಬಗ್ಗೆ ಯೋಚಿಸೋದು ಅಂತ. ಅದಕ್ಕಾಗಿ ಅವರು ಬೈಕೆಲ್ಲ ಅಷ್ಟೊಂದು ದೂರ ಎಲ್ಲ ಓಡಿಸ್ಕೊಂಡು ಹೋದರು. ಸೆಟ್ಟಿಂಗ್ ಆನ್ ಎಕ್ಸಾಂಪಲ್. ಅದಕ್ಕಾಗಿ ತೋರಿಸ್ಕೊಟ್ರು ಅವರು. ಅದು ಪ್ರೀತಿ, ಯೂನಿವರ್ಸಲ್ ಬ್ರದರ್ಹುಡ್. ಬೇರೆಯವ್ರಿಗೆ ದುಃಖ ಆದರೆ ನಮಗೆ ದುಃಖ ಆಗಬೇಕು. ಈಗ ಎಷ್ಟು ಜನಕ್ಕೆ 3 ಹೊತ್ತು ಊಟ ಇದೆ, ಅದು. ಈಗ ಸಮಸ್ಯೆ ಏನು ಇಲ್ಲಿ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಏನು ಸಮಸ್ಯೆ? ಫಸ್ಟು ರೋಟಿ ಕಪಡ ಮಕಾನ್, ಹಿಂದಿ ಹೇಳಬೇಕಾದ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಇದನ್ನು ಫಸ್ಟ್ ನೋಡ್ಬೇಕು ನಾವು. ದೊಡ್ಡವ್ರು ಹೇಳಿಲ್ವಾ? ಪುರಂದರದಾಸರು, ಕನಕದಾಸರು, ಯಾರು ಹೇಳಿದ್ರು ಗೊತ್ತಿಲ್ಲ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಫಸ್ಟು ಸಂಪಾದನೆ ಇದಕ್ಕೆ ಮಾಡಬೇಕು. ನೆಕ್ಸ್ಟು ಬೇರೆ. ತಮಿಳಲ್ಲಿ ಹೇಳ್ಬೇಕಂದ್ರೆ ಉಣವು ಉರವು. ನಮಕ್ಕೆ ನಲ್ಲ ಉಣವು ವೇಣು, ನಲ್ಲ ಉರವು ವೇಣು. ಉಣವು ಅಂದರೆ ಊಟ, ಉರವು ಅಂದರೆ ರಿಲೇಷನ್ಶಿಪ್ಸ್. ಫಸ್ಟ್ ಇದು ನಮಗೆ ತೃಪ್ತಿ ಆಗೋದು 2 ವಿಷಯದಲ್ಲಿ: ಊಟದಲ್ಲಿ, ರಿಲೇಷನ್ಶಿಪ್ಸಲ್ಲಿ. ಪ್ರೀತಿ, ತಂದೆ ತಾಯಿನ ಪ್ರೀತಿ, ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ಒಳ್ಳೆ ಊಟ, ಇದಿದ್ರೇ ತೃಪ್ತಿ ಆಗೋದು. ಎಷ್ಟೇ ದುಡ್ಡು ಬಂದ್ರೂ ತೃಪ್ತಿ ಆಗಲ್ಲ ನಮಗೆ. ನಾವು ತೃಪ್ತಿಯಾಗೋ ವಿಷಯಗಳು 2ರಲ್ಲೇ: ಒಳ್ಳೆ ಊಟ, ಒಳ್ಳೆ ರಿಲೇಷನ್ಶಿಪ್ಸ್, ಪ್ರೀತಿ ವಿಶ್ವಾಸ ಇದ್ದಾಗ, ಒಳ್ಳೆ ಸಂಗೀತಗಳು, ಹಾಡು, ನೃತ್ಯ, ಕವನ, ಕಾವ್ಯ ಇದೆಲ್ಲ ಕೇಳಿದಾಗ, ಆ ಸಮಯದಲ್ಲೇ ನಮಗೆ ತೃಪ್ತಿ ಆಗೋದು. ಎಷ್ಟೇ ದುಡ್ಡು ಬಂದ್ರೂ, ಎಷ್ಟೇ ನಿಮ್ಮ ಹತ್ರ ನೆಲ ಇದ್ರೂ, ಎಷ್ಟೇ ಆಸ್ತಿ ಇದ್ರೂ ನಿಮಗೆ ತೃಪ್ತಿ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಹೋದರರೇ. ಒಳ್ಳೆ ಊಟ, ಒಳ್ಳೆ ರಿಲೇಷನ್ಶಿಪ್ಸು, ಈ ಸಂಗೀತ, ಕಾವ್ಯ, ನಟನೆ, ಕವಿತೆ ಇದೆಲ್ಲ ಇದ್ರೇ ತೃಪ್ತಿ ಮನುಷ್ಯನ ಬಾಳ್ಕೆಯಲ್ಲಿ. ಈ ತೃಪ್ತಿನ ಅನುಭವಿಸೋಕ್ಕೆ ಏನು ಮಾಡಬೇಕು? ಅದನ್ನು ಮಾಡಬೇಕು. ಈಗ ನೋಡಿ, ಸದ್ಗುರುಗಳು ಸ್ವಾಮಿ ವಿವೇಕಾನಂದರು, ನನ್ನ ಗುರುಗಳು ಪೂಜ್ಯ ಶ್ರೀ ಕಮಲೇಶ್ ಡಿ ಪಟೇಲ್, ಅವ್ರ ಹೆಸರು ದಾಜಿ, ಅವರು ಫೇಮಸ್ ಆಗಿ ದಾಜಿ ಅಂತ ಕರೀತಾರೆ. ಪೂಜ್ಯ ಶ್ರೀ ಕಮಲೇಶ್ ಡಿ ಪಟೇಲ್ ಬಂದು heartfulness.org ಸ್ಪಿರಿಚುವಲ್ ಆರ್ಗನೈಸೇಷನ್ನ ಕರೆಂಟ್ ಪ್ರೆಸಿಡೆಂಟ್, ಈಗಿನ ಪ್ರೆಸಿಡೆಂಟ್ ಅವರು, ಗುರುಗಳು. ದಾಜಿ ಅಂತ ಅವ್ರ ಹೆಸರು. ಅವ್ರ ಪದ್ಮಭೂಷಣ್ ಅವಾರ್ಡು ಸಿಕ್ಕಿದೆ ಅವರಿಗೆ. ನಮ್ಮ ಸದ್ಗುರುಗಳ ಥರ ಅವರು ಅದೇ ಅಷ್ಟು ಕೆಪಾಸಿಟಿ ಇರೋ ಗುರುಗಳು ಅವರು. USA ಅವ್ರದ್ದು ಆಶ್ರಮಗಳಿದೆ, ಎಲ್ಲ ಕಡೆನೂ ಇದೆ. ಇನ್ನೂ 2 ಗುರುಗಳು ಇದ್ದಾರೆ ಅಷ್ಟೇ ಕೆಪಾಸಿಟಿ ಇರೋರು. ಪೂಜ್ಯ ಶ್ರೀ ರವಿಶಂಕರ್ ಆರ್ಟ್ ಆಫ್ ಲಿವಿಂಗ್ ಅವರು, ಆಮೇಲೆ ಪೂಜ್ಯ ಶ್ರೀ ನಿತ್ಯಾನಂದ, ನಮ್ಮ ತಮಿಳುನಾಡಿಂದ ಬಂದಿದ್ದು ನಿತ್ಯಾನಂದ, ಅವರು ತುಂಬ ಜೀನಿಯಸ್ ಅವರು. ಈಗ ಈ 4 ಗುರುಗಳು ಟಾಪ್ ಕ್ಲಾಸಲ್ಲಿರೋದಂದರೆ ಈ 4 ಗುರುಗಳೇ. ಬೇರೆ ಗುರುಗಳು ಅಷ್ಟೇ ಹೃದಯದಲ್ಲಿ ಪ್ರೀತಿ ಇದೆ. ಈಗ ಒಂದು ಮನುಷ್ಯನ ಹೇಗೆ ನಾವು ಗೇಜ್ ಮಾಡಬೇಕು ಅಂದರೆ, ಅವನ ಹೃದಯದಲ್ಲಿ ಎಷ್ಟು ಪ್ರೀತಿ ಇದೆ ಅಂತ. ಎಷ್ಟು ಸ್ಪೀಚಸ್ ಕೊಡ್ತಾನೆ, ಎಷ್ಟು ಯೂಟ್ಯೂಬ್ ವ್ಯೂಸ್ ಇದೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ದಟ್ ಯು ಜಡ್ಜ್ ಪೀಪಲ್ ಬೈ ಹೌ ಮೆನಿ ಯೂಟ್ಯೂಬ್ ವ್ಯೂಸ್ ದೇ ಹ್ಯಾವ್, ಹೌ ಮೆನಿ ಫಾಲೋವರ್ಸ್ ದೇ ಹ್ಯಾವ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್. ಹೌ ಮಚ್ ಆಫ್ ಲವ್ ದೇ ಶೋ ಫಾರ್ ಹ್ಯುಮ್ಯಾನಿಟಿ ಈಸ್ ವಾಟ್ ಮ್ಯಾಟರ್ಸ್. ಬೇರೆ ಸಹೋದರಗಳಿಗೆ ಎಷ್ಟು ಪ್ರೀತಿ ತೋರಿಸ್ತಾರೆ, ಅದು ಒಂದು ಮನುಷ್ಯನ ಏನಪ್ಪ ಗೇಜ್. how to weigh people. Not based on YouTube views. There are Buddhas sitting somewhere, unknown Buddhas,
ಫಾರ್ ಪ್ರೇಯಿಂಗ್ ಫಾರ್ ಯೂನಿವರ್ಸಲ್ ಬ್ರದರ್ಹುಡ್, ಯೂನಿವರ್ಸಲ್ ವೆಲ್ ಬೀಯಿಂಗ್. ಅವರೆಲ್ಲ ನಮಗೆ ಹೆಸರುಗಳು ಗೊತ್ತಿಲ್ಲ, ಎಲ್ಲೆಲ್ಲೋ ಎಲ್ಲಿ ಕೂತಿದ್ದಾರೋ ಏನೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ, ಎಲ್ಲ ರೂಪದಲ್ಲೂ ಇರ್ತಾರೆ. ಈಗ ಮೈಕಲ್ ಜಾಕ್ಸನ್ ಬಂದು ಹೀಲ್ ದ ವರ್ಲ್ಡ್ ಟು ಮೇಕ್ ಇಟ್ ಎ ಬೆಟರ್ ಪ್ಲೇಸ್ ಅಂದರೆ ಅವರು ಒಂಥರ ಗುರುಗಳೇ, ಅವರು ಆ ರೂಪದಲ್ಲಿದ್ದಾರೆ ಅಷ್ಟೇ. ಇವಾಗ ಸಲ್ಮಾನ್ ಖಾನ್ ಬೀಯಿಂಗ್ ಹ್ಯೂಮನ್ ಅಂತ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ, ಆ್ಯಕ್ಟರ್ಸು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೂರ್ಯ ಸೌತ್ ಇಂಡಿಯಾಲಿ ಸೂರ್ಯ ಅಗರಮ್ಮ ಏನೋ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಸಾವಿರಾರು ಮಕ್ಕಳಿಗೆ ಪಾಠ ಸ್ಕೂಲ್ಗೆ ಹೋಗೋಕ್ಕೆ ಕಾಲೇಜ್ಗೆ ಹೋಗೋಕ್ಕೆ ಏನೋ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರಲ್ಲ, ಇಂಥ ದೊಡ್ಡ ಮಹಾನ್ ವ್ಯಕ್ತಿಗಳು ಅವರು ನಮ್ಮ ಜೊತೆ ಇಲ್ಲ. ಪುನೀತ್ ರಾಜ್ಕುಮಾರ್ ಅವ್ರು ಏನು ಮಾಡಿದ್ದಾರೆ, ಬೇರೆ ಬೇರೆ ರೂಪದಲ್ಲಿ ಗುರುಗಳು ಇರ್ತಾರೆ. ಅವ್ರು ಮಾಡಿರೋದನ್ನು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿಲ್ವಾ, ಆ ಥರ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಒಳ್ಳೇದು ಮಾಡ್ತಾಯಿರ್ತಾರೆ. ಎಲ್ಲ ಫೇಮಸ್ ಆಗಿರಬೇಕು ಅಂತ ಏನು ಅರ್ಥ ಅಲ್ಲ. ಈಗ ನೋಡಿ, ಸದ್ಗುರುಗಳು ಏನು ಹೇಳಿದ್ರು, ನನಗೆ 100 ಜನ ಫಾರ್ಮರ್ಸ್ನ ಕಳಿಸಿ ಹೇಗೆ ಫಾರ್ಮಿಂಗ್ ಮಾಡೋದು, ಸರಿಯಾದ ರೀತಿಯಲ್ಲಿ ಹೇಗೆ ಫಾರ್ಮಿಂಗ್ ಮಾಡೋದು ಅಂತ ಒಂದು ಸಲ ಕೇಳಿದ್ರು ಅವರು. ಸೊ ಆ ವ್ಯವಸಾಯಿಗಳ ಮೇಲೆ ಇರೋದು ಅವ್ರಿಗೆ ಎಷ್ಟು ಕಾಳಜಿ ಇದೆ, ಅದು ಪ್ರೀತಿ, ಅದು ನಿಜವಾದ ಯೂನಿವರ್ಸಲ್ ಬ್ರದರ್ಹುಡ್. ಸೊ ಇದು ಎಲ್ಲರಲ್ಲೂ ಇರಬೇಕು. ಈಗ ನಾನು ಒಂದು ವಿಷಯ ಹೇಳ್ತೀನಿ, ಸದ್ಗುರುಗಳು ಅದೇ ಹೇಳಿದ್ರು. ನಾನು ಒಂದು ವಿಷಯ ಏನು ಅಬ್ಸರ್ವ್ ಮಾಡಿದೆ ಆಗಾಗ ಅಂದರೆ, ನೋಡಿ ನಾವೆಲ್ಲ ಟೇಬಲ್ ಕೆಲಸ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಫುಡ್ ಡೆಲಿವರಿ ಕೆಲಸ ಎಲ್ಲ ಮಾಡ್ತೀವಿ, ಓಕೆ ಪರವಾಗಿಲ್ಲ, ಅಕ್ಸೆಪ್ಟಬಲ್. ಈಗ ನಮ್ಮ BBMP ಅವರು ಏನಪ್ಪ ಆ ಕಸ ಕೊಳಚೆಲೆಲ್ಲ ಕೆಲಸ ಅದನ್ನೆಲ್ಲ ತೆಗಿತಾರಲ್ಲ, ತುಂಬ ಕಷ್ಟ ಅದು. ಆಮೇಲೆ ಹೌಸ್ ಕೀಪಿಂಗ್ ಸ್ಟಾಫು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ನೋಡಿ, ಅದೆಲ್ಲ ಇವ್ರಿಗೆಲ್ಲ ಏನಾರು ಮಾಡಬೇಕಲ್ಲ. ನಾವು ಮಾತ್ರ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ, ಆರ್ಟಿಸ್ಟ್ಗಳಾಗಿರ್ತೀವಿ, ಗಿಟಾರ್ ನುಡಿಸ್ತೀವಿ, ಡ್ಯಾನ್ಸು, ಭರತನಾಟ್ಯಂ, ಕುಚ್ಚುಪುಡಿ ಎಲ್ಲ ಏನೇನೋ ಮಾಡ್ತೀವಿ, ಫಿಲ್ಮ್ ಆ್ಯಕ್ಟರ್ಸ್ ಆಗಿರ್ತೀವಿ, ಒಳ್ಳೆ ಕೆಲಸಗಳು. ಆದರೆ ಕೆಲವು ಕಷ್ಟವಾದ ಕೆಲಸಗಳಿರುತ್ತೆ. ಬಸ್ ಡ್ರೈವಿಂಗು, ಟ್ರೈನ್ ಡ್ರೈವಿಂಗು, ಅವ್ರಿಗೆಲ್ಲ ತುಂಬ ರೆಸ್ಪೆಕ್ಟ್ ಕೊಡಬೇಕು ನಾವು. ಪೈಲಟ್ಗಳು, ಕಮಾಂಡೋಗಳು, ಅವ್ರಿಗೆಲ್ಲ ತುಂಬ ಮರ್ಯಾದೆ ಕೊಡಬೇಕು. ಡಾಕ್ಟರ್ಸು, ನರ್ಸು, ಫೈರ್ ಫೈಟರ್ಸ್, ಇವ್ರಿಗೆಲ್ಲ ಜಾಸ್ತಿ ಮರ್ಯಾದೆ ಕೊಡಬೇಕು. ಒಂದು ಸ್ಕೂಲ್ ಟೀಚರ್ ಕೆಲಸನೂ ತುಂಬ ಕಷ್ಟ. ಆ 30-40 ಮಕ್ಕಳಿಗೆ ಎಲ್ಲ ಇಂಡಿವಿಜುವಲ್ ಅಟೆನ್ಷನ್ ಕೊಡೋದು ಅಸಾಧ್ಯ. ಅದು ಟೀಚರ್ಸ್ಗೆ ತುಂಬ ಮರ್ಯಾದೆ ಕೊಡಬೇಕು. ಆಮೇಲೆ BBMP ನನಗೆ ಏನು ಅನಿಸಿತು ಅಂದರೆ, ಈ BBMP ಕೆಲಸ, ಈ ಎಸ್ಪೆಷಲಿ ಗಾರ್ಬೇಜ್ ಕಲೆಕ್ಷನ್ ಮಾಡ್ತಾರಲ್ಲ, ದೇ ಶುಡ್ ಬಿ ರೀಪ್ಲೇಸ್ ಬೈ ರೋಬೋಟ್ಸ್. ನನ್ನ ಪ್ರೀತಿಯವರಿಗೆ ಇದೆ. ನನ್ನ ಸಹೋದರರು, ನಾನು ಗಿಟಾರ್ ನುಡಿಸ್ತೀನಿ, ಗಿಟಾರ್ ಟೀಚಿಂಗ್ ಎಲ್ಲ ಮಾಡ್ತೀನಿ, ಅವರು ಕಸ ತೆಗಿತಾರೆ. ಅದು ಮಾಡಬಾರ್ದು. ಏನು ಮಾಡಬಲ್ಲೆ ನಾನು ಯೋಚಿಸ್ತಾ ಇದ್ದೆ. ಒಂದಿನ ದೇವರು ನನಗೆ ಹೇಳ್ತು, ಏನು ರೋಬೋಟ್ಸ್ ಮಾಡ್ಬೋದಲ್ಲ, ಆಲ್ರೆಡಿ ವ್ಯಾಕ್ಯೂಮ್ ಕ್ಲೀನರ್ಸ್ ಆರ್ ದೇರ್, ಎಂಥ ರೋಬೋಟ್ಸ್, ಸರ್ಜರೀಸಿಗೆಲ್ಲ ರೋಬೋಟ್ ಎಲ್ಲ ಯೂಸ್ ಮಾಡ್ತೀವಿ. ನಮ್ಮ ಸಹೋದರಗಳು BBMP ಕೆಲಸದವರು ಕಸ ಎಲ್ಲ ತೆಗಿತಾರೆ, ವಾಸನೆ ಬೇರೆ, ನಮ್ಮ ಕೈಲಿ ಒಂದು ದಿನ ಮಾಡೋಕ್ಕಾಗಲ್ಲ ಕೆಲಸ. ವಿ ಶುಡ್ ಪ್ರೊವೈಡ್ ರೋಬೋಟ್ಸ್ ಫಾರ್ ದೆಮ್. ಸೊ ಅದು ಹೌಸ್ ಕೀಪಿಂಗ್ ಸ್ಟಾಫು. ಟಾಯ್ಲೆಟ್ ಕ್ಲೀನಿಂಗ್ಗೆ ಮನುಷ್ಯರನ್ನ ಬಳಸಬಾರ್ದು, ವಿ ಶುಡ್ ಯೂಸ್ ರೋಬೋಟ್ಸ್ ದೇರ್. ಆಗಲೇ ಕೆಲವು ಹೋಟೆಲ್ಗಳಲ್ಲೆಲ್ಲ ರೋಬೋಟ್ಸ್ ಬರ್ತಾ ಇದೆ ಅಂತ ಕೇಳಿದ್ದೀನಿ, ಅಂದರೆ ಟು ಸರ್ವ್ ಫುಡ್, ಟು ಟೇಕ್ ಆರ್ಡರ್ಸ್ ಆ್ಯಂಡ್ ಟು ಸರ್ವ್ ಫುಡ್. ನಮ್ಮ BBMP ಕಸ ತೆಗೆಯೋ BBMP ಎಂಪ್ಲಾಯಿಗಳಿಗೂ, ಈ ಹೌಸ್ ಕೀಪಿಂಗ್ ಸ್ಟಾಫ್, ಎಸ್ಪೆಷಲಿ ಪೀಪಲ್ ಹೂ ಕ್ಲೀನ್ ಟಾಯ್ಲೆಟ್ಸ್, ಆಮೇಲೆ ಈ ಏನು ಹೇಳ್ತಾರಪ್ಪ, ಈ ಕೊಳಚೆ ಇದೆಲ್ಲ ಕೆಲಸ ಮಾಡ್ತಾರಲ್ಲ, ಡ್ರೈನೇಜ್ ಕ್ಲೀನಿಂಗ್, ಅದೆಲ್ಲ ಮನುಷ್ಯರು ಮಾಡಬಾರ್ದು ರೀ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ರೋಬೋಟ್ಸ್ ಮಾಡಬೇಕು. ಅದಕ್ಕೆ ನಮ್ಮ ಪೂಜ್ಯ ಶ್ರೀ ಸಿದ್ದರಾಮಯ್ಯವರ ಹತ್ರ ನನ್ನೊಂದು ವಿನಂತಿ, ಒಂದು 500 ಕೋಟಿ ಅಸೈನ್ ಮಾಡಿ, ಒಂದು 100 ಎಕರೆ ನೆಲ ಕೊಡಿ, ಒಂದು ಟೀಮ್ ಮಾಡೋಣ. ಒಂದು ಟೀಮ್ ಮಾಡಿ ಈ ಸಮಸ್ಯೆಗಳನ್ನ ಫಸ್ಟ್ ಮಾಡೋಣ. ಸ್ಪೇಸ್ ರಿಸರ್ಚ್ ಇವಾಗ ಇಂಪಾರ್ಟೆಂಟ್ ಅಲ್ಲ ಸರ್, ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಸ್ಪೇಸ್ ರಿಸರ್ಚ್ ಇಸ್ ನಾಟ್ ಇಂಪಾರ್ಟೆಂಟ್ ನಾವು. ಸದ್ಗುರು ಆ್ಯಂಡ್ ಮೈ ಗುರು ಸ್ವಾಮಿ ವಿವೇಕಾನಂದ, ದೇ ಹ್ಯಾವ್ ಡನ್ ಇನ್ನರ್ ಸ್ಪೇಸ್ ರಿಸರ್ಚ್. ಪ್ರೀತಿ ವಿಶ್ವಾಸ ಅದು ಇಂಪಾರ್ಟೆಂಟು. ಯೂನಿವರ್ಸಲ್ ಬ್ರದರ್ಹುಡ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಡೂ ಸ್ಪೇಸ್ ರಿಸರ್ಚ್ ನಾವು. ವಿ ಹ್ಯಾವ್ ಟು ಡೂ ಇನ್ನರ್ ಸ್ಪೇಸ್ ರಿಸರ್ಚ್. ಏನು ಜನಗಳಿಗೆ ಇಲ್ಲಿ ಎಷ್ಟು ವಿಧವೆ ಇದ್ದಾರೆ, ಎಷ್ಟು ಅನಾಥ ಮಕ್ಕಳಿದ್ದಾರೆ, ಎಷ್ಟು ಜನಕ್ಕೆ ಊಟ ಇಲ್ಲ, ಮನೆ ಇಲ್ಲ, ಅದನ್ನು ನೋಡಬೇಕು ಸರ್. ನಾವು ಏನು ಈ ಸೈನ್ಸು ಅಂತ ತುಂಬ ನಾವು ಎಲ್ಲೋ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಕಾನ್ಷಿಯಸ್ನೆಸ್ ಮೀನ್ಸ್ ದಿಸ್, ವಾಟ್ ಈಸ್ ನೀಡೆಡ್ ನಾವು. ಹೊಟ್ಟೆಗಾಗಿ, ಹೆಣ್ಣು ಬಟ್ಟೆಗಾಗಿ, ಉಣವು ಉರವು, ವಿಚ್ ಇಸ್ ಗುಡ್ ಫುಡ್ ಆ್ಯಂಡ್ ಗುಡ್ ರಿಲೇಷನ್ಶಿಪ್ಸ್, ರೋಟಿ ಕಪಡ ಮಕಾನ್, ಇದನ್ನು ಫೋಕಸ್ ಮಾಡಬೇಕು ಫಸ್ಟು. ಆರ್ ದೇರ್ ಎನಫ್ ಫಾರ್ಮ್ ಲ್ಯಾಂಡ್ಸ್ ಟು ಕ್ರಿಯೇಟ್ ಆರ್ಗ್ಯಾನಿಕ್ ಫುಡ್, ಪ್ರಾಪರ್ ಫುಡ್, ಹೆಲ್ದಿ ಫುಡ್, ಇದು ನೋಡಬೇಕು. ಹೆಲ್ದಿ ಕ್ರಾಪ್ಸ್, ಆರ್ ದೇರ್ ಎನಫ್ ಫಾರ್ಮ್ ಲ್ಯಾಂಡ್ಸ್, ದೆನ್ ಕ್ರಿಯೇಟ್ ಫಾರ್ಮ್ ಲ್ಯಾಂಡ್ಸ್ ಫಸ್ಟ್, ನಾಟ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಆರ್ ದೇರ್ ಎನಫ್ ಪೀಪಲ್ ಟು ಹ್ಯಾವ್ ದ ಡಿವೋರ್ಸೀಸ್ ಮ್ಯಾರಿಡ್, ದ ವಿಡೋಸ್ ಮ್ಯಾರಿಡ್, ಅದನ್ನು ಹೇಗೆ ಮಾಡೋದು? ಹೌ ಟು ಪ್ರಿವೆಂಟ್ ಡಿವೋರ್ಸ್, ಹೌ ಟು ಎನ್ಶೂರ್ ದಟ್ ಪೀಪಲ್ ಆರ್ ಹ್ಯಾಪಿ. ಯು ಶುಡ್ ರೈಸ್ ದ ಕಾನ್ಷಿಯಸ್ನೆಸ್ ಆಫ್ ಪೀಪಲ್. ಕಾನ್ಷಿಯಸ್ನೆಸ್ ಎಲ್ಲಿ ಬರುತ್ತೆ? ಈ ಮಾಡರ್ನ್ ಮೆಕಾಲೆ ಸಿಸ್ಟಮಿಂದ ಕಾನ್ಷಿಯಸ್ನೆಸ್ ಬರಲ್ಲ. ಅನ್ನಮಯ ಕೋಶ ಅಂದರೆ ಏನು, ಪ್ರಾಣಮಯ ಕೋಶ ಅಂದರೆ ಏನು, ಮನೋಮಯ ಕೋಶ ಅಂದರೆ ಏನು, ವಿಜ್ಞಾನಮಯ ಕೋಶ ಅಂದರೆ ಏನು, ಜ್ಞಾನಮಯ ಕೋಶ,
ಈ 5 ಕೋಶದಲ್ಲಿ ಇದೆ ನಮ್ಮ ಆತ್ಮ. ನಮ್ಮ ಆತ್ಮ ಅಂದರೆ ಏನು, ಕಾನ್ಷಿಯಸ್ನೆಸ್ ಅಂದರೆ ಏನು? ಕಾನ್ಷಿಯಸ್ನೆಸ್ ಅಂದರೆ ಮನಸ್ಸಾಕ್ಷಿ ಅಷ್ಟೇ, ದೊಡ್ಡ ದೊಡ್ಡ ಪದ ಏನಲ್ಲ ಅದು. ಆ ಮನಸ್ಸಾಕ್ಷಿಯಿಂದ ಹೇಗೆ ಬಾಳೋದು? ಅಲ್ಲಿ ನಮ್ಮ ಸಹೋದರಗಳು ಕಸ ಎಲ್ಲ ತೆಗೀತಾರೆ, ಕೆಟ್ಟ ಆ ದುರ್ವಾಸನೆಯಲ್ಲಿ ಕೆಲಸ ಎಲ್ಲ ಮಾಡ್ತಾರೆ, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಾರೆ, ಈ ಕೊಳಚೆ ಕೆಲಸ ಎಲ್ಲ ಮಾಡ್ತಾರೆ. ನಾವಿಲ್ಲಿ ಎ ಸಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ. ವಿ ಆರ್ ನಾಟ್ ಕಾನ್ಷಿಯಸ್, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದೆಮ್. ಅವರ್ ಸೋಲ್ಜರ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ದ ಬಾರ್ಡರ್, ಅವ್ರ ಪೊಲೀಸ್ ಮೆನ್ ಆರ್ ಸ್ಟ್ರಗ್ಲಿಂಗ್. ನಾವೆಲ್ಲ ಸರಿಯಾಗಿದ್ದರೆ ಪೊಲೀಸ್ ಯಾಕೆ ಬೇಕು, ಆರ್ಮಿ ಪೀಪಲ್ ಯಾಕೆ ಬೇಕು, ಬರೀ ಕಮಾಂಡೋಸ್ ಬೇಕು? ಯಾವಾಗ ಫ್ಲಡ್ ಬಂದಾಗ, ಲ್ಯಾಂಡ್ ಸ್ಲೈಡ್ಸ್ ಆದಾಗ ಬೇರೆಗೆಲ್ಲ ಊಟ ಕೊಡೋಕ್ಕೆ, ಇವ್ಯಾಕ್ಯುಯೇಷನ್ ಪ್ರೊಸೀಜರ್ಸ್ಗೆ ಫೈರ್ ಫೈಟರ್ಸ್ ಇಂಥವ್ರು ಬೇಕು. ಗನ್ ಹಿಡಿಯೋಕ್ಕೆ ಯಾಕೆ ಸೋಲ್ಜರ್ಸ್ ಬೇಕು? ಊಟ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಇನ್ ಟೈಮ್ಸ್ ಆಫ್ ಫ್ಲಡ್ ಆ್ಯಂಡ್ ಫ್ಯಾಮಿನ್, ಇನ್ ಟೈಮ್ಸ್ ಆಫ್ ಅರ್ಥ್ಕ್ವೇಕ್, ನ್ಯಾಚುರಲ್ ಕೆಲಾಮಿಟೀಸ್, ವಿ ನೀಡ್ ಕಮಾಂಡೋಸ್, ಟ್ರೈನ್ ಕಮಾಂಡೋಸ್. ವಿ ಡೋಂಟ್ ನೀಡ್ ಟ್ರೈನ್ ಸೋಲ್ಜರ್ಸ್, ವಿ ನೀಡ್ ಟ್ರೈನ್ ಕಮಾಂಡೋಸ್ ಟು act in cases of emergency and in fire, all those things. We don't need soldiers to fight, we need soldiers to protect us, to serve the other brethren. Don't make them stand in the border. Let us be conscious here. ನಾವು ಸರಿಯಾಗಿದ್ದರೆ ಪೊಲೀಸ್ಮನ್ ಯಾಕೆ, ಆರ್ಮಿ ಪೀಪಲ್ ಯಾಕೆ ನಮಗೆಲ್ಲ 3 ಹೊತ್ತು ಊಟ ಮಾಡಲ್ವ ನಾವು? ದೇವರು ಕೊಟ್ಟಿದ್ದು ಪ್ರಸಾದ ತಾನೇ ಊಟ, 3 ಹೊತ್ತು ಊಟ ಮಾಡ್ತೀವಿ, ಸರಿಯಾಗಿ ನಡ್ಕೊಳ್ಳೋಕೆ ಏನು ಪ್ರಾಬ್ಲಮ್ ನಮಗೆಲ್ಲ? ಇದನ್ನೇ ನಾನು ಕೇಳೋದು. ಹೊಟ್ಟೆಗೆ ಏನು ತಿಂತಾಯಿದ್ದೀವಿ ನಾವು? ಅನ್ನ ತಾನೇ ತಿಂತೀವಿ. ಅನ್ನಪೂರ್ಣೇಶ್ವರಿ ಕೊಟ್ಟಿರೋ, ಜಗನ್ಮಾತೆ ಕೊಟ್ಟಿರೋ ಅನ್ನ ಪ್ರಸಾದ ತಾನೇ. ಹೊಟ್ಟೆಗೆ ಅನ್ನ ತಿಂದವರು ವಿ ಶುಡ್ ಆಲ್ ಬಿ ಕಾನ್ಷಿಯಸ್. ಎಷ್ಟು ವಿಧವೆಗಳಿದ್ದಾರೆ, ಎಷ್ಟು ಜನ ಟಾಯ್ಲೆಟ್ ಕ್ಲೀನರ್ ಮಾಡೋರಿದ್ದಾರೆ. ಈ ಬಿಹಾರಿಂದ ನಮ್ಮ ಸಹೋದರಗಳೆಲ್ಲ ಬಂದು ಇಲ್ಲಿ ಆ ಟಾಯ್ಲೆಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ವಿ ಶುಡ್ ರೀಪ್ಲೇಸ್ ದೆಮ್ ಬೈ ರೋಬೋಟ್ಸ್. ನಾವೆಲ್ಲ ಓದಿರೋರೆ, ಆದರೆ ವಿ ಆರ್ ನಾಟ್ ಕಾನ್ಷಿಯಸ್ನೆಸ್, ವಿ ಆರ್ ನಾಟ್ ಕಾನ್ಷಿಯಸ್. ನಾವು ಅಂದ್ಕೊಂಡಿರೋದು MBA ಮಾಡಿಬಿಟ್ರೆ ನಮಗೆ ಜಾಸ್ತಿ ಬುದ್ಧಿ ಇದೆ, PhD ಮಾಡಿದ್ರೆ ಬುದ್ಧಿ ಜಾಸ್ತಿ ಇದೆ, MTech, IAS ಇದೆಲ್ಲ ಮಾಡಿದ್ರೆ ಜಾಸ್ತಿ ಬುದ್ಧಿ ಇದೆ ಅಂತ ಅಲ್ಲ. ವಿ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಷನ್. ವಿ ಬಿಕಮ್ ಇನ್ಫಾರ್ಮೇಷನ್ ಬೀಯಿಂಗ್ಸ್, ನಾಟ್ ಇಂಟೆಲಿಜೆಂಟ್ ಬೀಯಿಂಗ್ಸ್ ಆ್ಯಂಡ್ ಇಂಟ್ಯೂಟಿವ್ ಬೀಯಿಂಗ್ಸ್. ಗುರುಕುಲ ಸ್ಥಾಪನೆ ಮಾಡಬೇಕು. ನಮ್ಮ ಮೆಕಾಲೆ ಸಿಸ್ಟಮ್ ಬರೋಕ್ಕೆ ಮುಂಚೆ ಚಾಣಕ್ಯ, ಚರಕ್ಯ, ಆರ್ಯಭಟ, ಸುಶ್ರುತ, ಸ್ವಾಮಿ ವಿವೇಕಾನಂದ, ಇಂಥ ಮಹಾಮೇಧಾವಿಗಳು, ಕುವೆಂಪುರವರು, ಅವರೆಲ್ಲ ಏನು ಮಾಡರ್ನ್ ಮೆಕಾಲೆ ಸಿಸ್ಟಮ್ ಓದಿದ್ರ? ಇಲ್ಲ. ಕುವೆಂಪು, ಬಸವಣ್ಣ, ಅಕ್ಕಮಹಾದೇವಿ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಪುರಂದರದಾಸರು, ಕನಕದಾಸರು, ಅವರೆಲ್ಲ ಯಾವ ಯೂನಿವರ್ಸಿಟಿ ಹೋದ್ರು, ಯಾವ MBA ಮಾಡಿದ್ರು, PhD ಮಾಡಿದ್ರ? ಇಲ್ಲ. ಆದರೆ ಅವ್ರು ಓದಿದ ಪದ್ಯಗಳೇ ನಾವು ಓದೋದು, ಅವ್ರು ಬರೆದಿದ್ದ ಪದ್ಯಗಳು, ಕವನಗಳು. ಏನಾದರೂ ಆಗು, ಮೊದಲು ಮಾನವನಾಗು, ಅದನ್ನೇ ನಾವು ಮಾಡಬೇಕು. PhD ಎಲ್ಲ ಬೇಕಾಗಿಲ್ಲ ಸರ್, MBA ಎಲ್ಲ ಬೇಕಾಗಿಲ್ಲ. ನಮ್ಮ ಗುರುಕುಲ ಪದ್ಧತಿನ ಮತ್ತೆ ನಾವು ರೀಎಸ್ಟಾಬ್ಲಿಷ್ ಮಾಡೋಣ, ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್. ಆವಾಗ ಇಂಡಿಯಾದಲ್ಲಿ ಎಲ್ಲ ಜೀನಿಸ್ಗಳು ಇದ್ದರು. ಈ ವಿಮಾನಗಳನ್ನ ಕಂಡುಹಿಡಿದಿದ್ದು ಸಿದ್ಧರು, ಏನು ಮೆಡಿಸಿನಲ್ ಲಿಟ್ರೇಚರು ಎಲ್ಲ ಇತ್ತು, ಆಯುರ್ವೇದ ಎಲ್ಲ ನಮ್ಮ ದೇಶದಲ್ಲೇ ಇದೆ. ಈ ಮಾಡರ್ನ್ ಮೆಕಾಲೆ ಸಿಸ್ಟಮಿಂದ ನಾವು ಏನು ಮುಂದುವರೆದಿಲ್ಲ ನೋಡಿ. ಸ್ಪೇಸ್ ರಿಸರ್ಚ್ ಮಾಡ್ಕೊಂಡು ಕೂತಿದ್ದೀವಿ. ಇಲ್ಲಿ ವಿಧವೆಗಳಿದ್ದಾರೆ, ನಮ್ಮಮ್ಮನೂ ವಿಧವೆ. ನಮ್ಮಮ್ಮ ವಯಸ್ಸಾಯಿತು, ಅದು ಎಷ್ಟೋ ಯಂಗ್ಸ್ಟರ್ಸ್ ದೇರ್ ಆರ್ ಸ್ಟಿಲ್ ವಿಡೋಸ್. ವಾಟ್ ಅಬೌಟ್ ದೆಮ್? ಸಿಂಗಲ್ ಮೆನ್ ಲೈಕ್ ಮೀ. ನನಗೂ ನನ್ನ ಹೆಂಡತಿ ಬಿಟ್ಟು 7 ವರ್ಷ ಆಯಿತು, ಹೋಗ್ಬಿಟ್ಲು, ಈ ಮನುಷ್ಯನ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು. ಐ ಡೋಂಟ್ ವಾಂಟ್ ಟು ನೇಮ್ ಹರ್, ಬಟ್ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಅಗೇನ್. ನನಗೆ ಊಟ ಹಾಕೋರಿಗೆ ಅಲ್ಲ, ಐ ಆಮ್ ಲಿವಿಂಗ್ ಅಲೋನ್. ದೀಸ್ ಥಿಂಗ್ಸ್ ಆರ್ ಬಿ ಟೇಕಿಂಗ್ ಕೇರ್ ಫಸ್ಟ್. ವಿ ಶುಡ್ ಎನ್ಶೋರ್ robotics ಫಾರ್ ಪೀಪಲ್ ಹೂ ಆರ್ ಡೂಯಿಂಗ್ ದ ಗಾರ್ಬೇಜ್ ವರ್ಕ್ ಆ್ಯಂಡ್ ಆಲ್ ದ ಹೌಸ್ ಕೀಪಿಂಗ್ ವರ್ಕ್ ಆಫ್ ಕ್ಲೀನಿಂಗ್ ಟಾಯ್ಲೆಟ್ಸ್. ಸೊ ದೀಸ್ ಆರ್ ನೀಡ್ಸ್ ಸರ್. ಇದ್ರ ಬಗ್ಗೆ ಏನು ಮಾಡೋದು? ಗುರುಕುಲ ಸಿಸ್ಟಮ್ ಫಸ್ಟು ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು. ಆ ಗುರುಕುಲದಲ್ಲೇ ಹೇಳ್ಕೊಡೋದು ಹೇಗೆ ಸ್ವಾಮಿ ವಿವೇಕಾನಂದ ಥರ ಆಗೋದು ಅಂತ, ನಮ್ಮ ಪೂಜ್ಯ ಶ್ರೀ ನರೇಂದ್ರ ಮೋದಿ ಥರ ಹೇಗಾಗೋದು, ನಮ್ಮ ಪೊಲಿಟಿಕಲ್ ಲೀಡರ್ಸ್ ಥರ ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ, ಅದು ಹೇಗಾಗೋದು ಅದನ್ನು ಗುರುಕುಲದಲ್ಲಿ ಹೇಳ್ಕೊಡ್ತಾರೆ. ಸೆಲ್ಫ್ ರಿಯಲೈಸೇಷನ್ ಇದಿರಬೇಕು. ಸೊ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಇದ್ರ ಮೇಲೆ ಗಮನ ನಾವು ಇಡಬೇಕು. ನಾಟ್ ಆನ್ ಸ್ಪೇಸ್ ರಿಸರ್ಚ್ ಆ್ಯಂಡ್ ಆಲ್ ದೋಸ್ ಎಕ್ಸ್ಟ್ರಾ ವೆಕನ್ಸ್ ಕಾಸ್ಟ್ಲಿ ಥಿಂಗ್ಸ್, ನಾಟ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ವೆಪನ್ಸ್ ಆ್ಯಂಡ್ ಮಿಸೈಲ್ಸ್. We should give good food and good relationships to all people. This is the need of the hour. Thank you.